ಖಂಡಿತ ಈಗಾಗಲೇ ಕೆಲವೆಲ್ಲ ನೀವೆಲ್ಲ ಪ್ರೆಸ್ಸಲ್ಲೆಲ್ಲ ಕಳಿಸಿ ಬರೆದಿರಲ್ಲ, ಅದು ಪ್ರೆಸ್ಸಲ್ಲಿ ನೋಡಿದೆ. ಖಂಡಿತ ಆಗ್ತದೆ. ಯಾವುದೇ ಕ್ಷಣದಲ್ಲೂ ಮುಖ್ಯಮಂತ್ರಿ ಹೇಳಿದ್ರೆ ನಿಮ್ಮ ಗಮನಕ್ಕೆ ತರ್ತೀನಿ. ಸರ್, ಮೈಸೂರು ಸ್ಯಾಂಡಲ್ ಸೋಪ್ ಹಗರಣದಲ್ಲಿ ಬಿಜೆಪಿ ನಾಯಕರು ಕೂಡ ಶಾಮೀಲಾಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಫೋಟೋಗಳು ಎಲ್ಲ ಮೈಸೂರು ಸ್ಯಾಂಡಲ್ ಸೋಪ್ ನಕಲಿ ಮಾಡ್ತಾ ಇದ್ದಾರೆ ಹೈದರಾಬಾದಲ್ಲಿ. ನಾನೇ ಕಣ್ಣಲ್ಲಿ ನಾನು ನೋಡಿದ್ದೀನಿ ಆ ಸೋಪ್ಗಳನ್ನ. ನಾನು ಎಲ್ಲೋ ನೋಡಿದ್ದೆ. ನಾನು ನೋಡಿದಂಥ ಸಂದರ್ಭದಲ್ಲಿ 2 ಥರ ಸೋಪ್ ಇತ್ತು. ಒರಿಜಿನಲ್ ಸೋಪು ಇತ್ತು, ಡೂಪ್ಲಿಕೇಟ್ ಸೋಪ್ ಇತ್ತು. ಸೊ ಗೊತ್ತಾಗ್ತಾ ಇತ್ತು ಇದು ಡೂಪ್ಲಿಕೇಟ್ ಯಾವುದು, ಒರಿಜಿನಲ್ ಯಾವುದು. ಆ ಸೋಪು ಬಣ್ಣದಲ್ಲೇ ಒಂದು ದಿನ ಆದ ತಕ್ಷಣ ಆ ಸೋಪು ಓಪನ್ ಮಾಡಿದ ಕಲರ್ ಎಲ್ಲ ಫೇಡ್ ಆಗ್ತದೆ. ನಮ್ಮ ಮೈಸೂರು ಒರಿಜಿನಲ್ ಮೈಸೂರು ಸ್ಯಾಂಡಲ್ ಫೇಡ್ ಆಗಿದೆ. ನಾನು 3-4 ಸತಿ ಇದ್ರ ಬಗ್ಗೆ ತನಿಖೆ ಆಗ್ಬಿಟ್ಟು ಬಹುಶಃ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ಎಲ್ಲ ಹುಡುಕ್ತಾರೆ ಯಾರೇ ಆದರೂ ಕೂಡ. ಹಿಂದೆ ನಮ್ಮ ಮೈಸೂರು ಲ್ಯಾಂಪ್ಸ್ ಕೂಡ ಆಗ್ತಾ ಇದೆ. ಸೊ ಅದಕ್ಕೆ ಕಾನೂನು ರೀತಿ ಆರೋಪಿಗಳು ಯೋಗಿ ಆದಿತ್ಯನಾಥ್ ಮತ್ತೆ ಬಿಜೆಪಿ ಶಾಸಕರ ಜೊತೆ ಇರುವಂತಹ ಫೋಟೋ ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಪಕ್ಷದ ಪ್ರಿಯಾಂಕಾ ಖರ್ಗೆ ಅವರು. ನಾನು ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಸರ್, ಮೈಸೂರಿನಲ್ಲಿ ಏಕೆಂದ್ರೆ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರ್ಕೊಂಡು ಬೆಂಬಲ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಅಧಿಕಾರಕ್ಕೆ ಮುಂಚೆನೇ ಹಂಚಿಕೆ ಸೂತ್ರ ಓಕೆ ಆಗಿದೆ ಸರ್. ಹೇಳಿ, ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಬಂದ್ರೆ ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣ ಇರ್ತಾರೆ ಅಧಿಕಾರಾವಧಿ ಅಂತ ಹೇಳಿ. ನಮ್ಮ ಸರ್ಕಾರ 5 ವರ್ಷ ಬಲಿಷ್ಠವಾಗಿರ್ತದೆ. ಯಾರು ತಪ್ಪಿಸಕ್ಕಾಗಲ್ಲ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ನಾಯಕತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನಿದ್ದೀನಿ. ಅವರು ಮುಖ್ಯಮಂತ್ರಿ ಇದ್ದಾರೆ. ನಾವಿಬ್ಬರೂ ಸೇರಿ ಒಟ್ಟಿಗೆ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಅವ್ರ ಲೀಡರ್ಶಿಪ್ ಎಲೆಕ್ಷನ್ ನಡೀತದೆ. ಅನುಮಾನ ಇಲ್ಲ. ಆಸೆ ಪಡೋದು, ಕೇಳೋದು, ಜನರಿಗೆ ಅಪೀಲ್ ಮಾಡೋಂಥದ್ದು. ಈಗ ನಾನು ನಮ್ಮ ಕಡೆ ಹೋದಾಗ ನನಗೆ ಶಕ್ತಿ ಕೊಡಿ ಅಂತ ನಾನೇ ಕೇಳ್ತೀನಿ. ಇದು ಎಲ್ಲರ ಸ್ವಾಭಾವಿಕ ಧರ್ಮ. ಅದಕ್ಕೆ ಯಾಕೆ ನಾವು ಬೇರೆ ಥರ ಟ್ವಿಸ್ಟ್ ಮಾಡಬೇಕು? ಟ್ವಿಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯತೀಂದ್ರ ಬಹಳ ಸೆನ್ಸಿಬಲ್ ಒಬ್ಬ ನಾಯಕ, ಉದ್ಭವ ಆಗ್ತಾ ಇರೋಂಥ ನಾಯಕ. ನಾವು ಅವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ. ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಅಂದ್ರೆ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ, ಡಿಕೆ ಶಿವಕುಮಾರ್ ಅಧಿಕಾರ ಕೊಡಬಾರ್ದು ಅಂತಾರ ಚರ್ಚೆ ಆಗಿದೆ ಅಂತ ಮಾತಾಡ್ತಾರೆ ಬಿಜೆಪಿ ನಾಯಕರು. ಸರ್, ಬಿಜೆಪಿ ನಾಯಕರು ಅಧಿಕಾರ ಹಂಚಿಕೆ ಸೂತ್ರ ಅದು ಮಾತುಕತೆ ಆಗಿದೆ, ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಬಿಜೆಪಿಯವರು ಸದ್ಯ ಅವ್ರ ಪಾರ್ಟಿ ಸರಿ ಮಾಡ್ಕೊಳ್ಳಿ ನಡೀಲಿ. ಸರ್, ಹುಬ್ಬಳ್ಳಿಯಲ್ಲಿ ರೈಲ್ವೆ ಲ್ಯಾಂಡ್ ಅನ್ನ 300 ಕೋಟಿ ಮೌಲ್ಯದನ್ನ ಕೇವಲ 60 ಕೋಟಿಗೆ ಬಿಡ್ ಕರೆಯೋದಕ್ಕೆ ಮುಂದಾಗಿದೆ. ಅದರಲ್ಲಿ ಬಿಜೆಪಿ ಕೆಲವು ಪ್ರಭಾವಿಗಳಿದ್ದಾರೆ. ನನಗೆ ಮಾಹಿತಿ ಗೊತ್ತಿಲ್ಲ. ಮಾಹಿತಿ ಗೊತ್ತಿಲ್ಲದೆ ನಾನು ಮಾತಾಡೋದಿಲ್ಲ. ಅದು ರೈಲ್ವೆಗೆ ಸಂಬಂಧಪಟ್ಟಂಥದ್ದು. ಯಾರಾದರೂ ರೈಲ್ವೆಯವರು ನಮ್ಮ ರಾಜ್ಯದ ಆಸ್ತಿ ಇತ್ತು ಅಂದರೆ ನಮಗೇನಾದ್ರು ಮಾಹಿತಿ ಇದ್ದರೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ. ನಾನು ಅನ್ನೋ ಅವಶ್ಯಕತೆ ಆಗಲ್ಲ ರಿಯಾಕ್ಟ್ ಮಾಡ್ತೀನಿ. ಅಶ್ವತ್ಥನಾರಾಯಣ ತಾವು ಸಿಎಂ ಮಾಡಬೇಕಂತ ಹೇಳಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.